ಮೋಸ ಮಾಡಬಾರದು ಸರಿ, ಆದರೆ ನನಗೆ ತೊಂದರೆ ಕೊಟ್ಟವರಿಗೆ ನಾನು ತೊಂದರೆ ಕೊಡಬಾರದೆ? ನೋಡಪ್ಪ, ತೊಂದರೆ ಕೊಟ್ಟವರಿಗೆ ತೊಂದರೆ ಕೊಡಬಹುದು. ನಾನು ಹೇಳೋದನ್ನ ನೀವು ಗಮನ ಕೊಟ್ಟು ಆಲಿಸಿ. ಡೂ ವಾಟ್ ಯು ಲವ್. ಮತ್ತೆ ಹೇಳ್ತೀನಿ, ಡೂ ವಾಟ್ ಯು ಲವ್. ನಿಮಗೆ ಏನು ಇಷ್ಟ ಬರ್ತದೋ ಅದು ಮಾಡಿ. ಡೋಂಟ್ ಮೇಕ್ ಇಶ್ಯೂ, ಅಂದರೆ ಯಾವುದೇ ರೀತಿ ಸಮಸ್ಯೆಗಳನ್ನು ಉದ್ಭವ ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಏನು ಇಷ್ಟ ಬರ್ತದೆ ಮಾಡಿ, ಖಂಡಿತವಾಗ್ಲೂ ಮಾಡಿ. ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡಿದ್ರೆ ಮಾಡಿದ್ದುಣ್ಣೋ ಮಾರಾಯ ಅಂತ ನೀವೇ ಅನುಭವಿಸೋದು. ಡೂ ವಾಟ್ ಯು ಲವ್. ಯಾರೋ ಒಬ್ಬ ಕಾಲೇಜ್ ಹುಡುಗ ಬಂದು ಕೇಳ್ದ, ಗುರುಜಿ ನಾನು ಡೈಲಿ 10 ಸಿಗರೇಟ್ ಸೇದ್ತೀನಿ, ಸೇದ್ಲ? ಹಂಗಾದ್ರೆ ಡೂ ವಾಟ್ ಯು ಲವ್ ಅಂತ ಸೇದು. ನೀವು ಪರ್ಮಿಷನ್ ಕೊಡ್ತೀರಲ್ಲೇ? ನಾನು ಪರ್ಮಿಷನ್ ಕೊಡಕ್ಕೆ ಯಾರೋ ನಿನಗೆ? ನಿನ್ನ ಹಾರ್ಟು, ನಿನ್ನ ಜೀವನ, ನಿನ್ನ ದುಡ್ಡು ಸೇದ್ಬಿಟ್ಟು ಹಾಳಾಗ್ತೀನಿ, ಸಾಯ್ತೀನಿ ಅಂದ್ರೆ ಸಾಯಿ, ಯಾರು ಬೇಡ ಅಂತಾರೆ? ಅದನ್ನ ನನ್ನ ಪರ್ಮಿಷನ್ ಏನು ಕೇಳ್ತಾ ಇದೆಯಾ? ಅಲ್ಲ, ಡೂ ವಾಟ್ ಯು ಲವ್ ಅಂದ್ರಲ್ಲ, ಹೌದು ನಾನು ಹೇಳಿದೆ, ಡೂ ವಾಟ್ ಯು ಲವ್. ನಿನಗೇನು ಇಷ್ಟ ಬಂದು ಮಾಡು. ನಾನು ಕೊಲೆ ಮಾಡ್ತೀನಿ, ಮಾಡು, ಜೈಲ್ಗೆ ಹೋಗು. ಕಳ್ತನ ಮಾಡ್ತೀನಿ, ಮಾಡು, ಜೈಲ್ಗೆ ಹೋಗು. ಯಾರು ಬೇಡ? ನನ್ನ ಪರ್ಮಿಷನ್ ಏನಕ್ಕೆ ತಗೋತಾ ಇದೆಯಾ? ಡೂ ವಾಟ್ ಯು ಲವ್. ನಿನ್ಗೇನು ಇಷ್ಟ ಬಂತು ಅದು ಮಾಡು, ಆದರೆ ಅದರ ಪ್ರತಿಫಲವನ್ನು ಸಂಪೂರ್ಣವಾಗಿ ಅನುಭವಿಸೋ ನೀನೇ. ನಾನು ಯಾರನ್ನೋ ಹೋಗಿ ಮಾಡ್ತೀನಿ, ಮಜಾ ಮಾಡು. ನಾಳೆ ದಿವಸ 4 ತದಕ್ತಾರೆ, ಜೈಲಿಗೆ ತಗೊಂಡೋಗಿ ಕಟ್ ಮಾಡ್ಬಿಡ್ತಾರೆ. ನಿಂದನ್ನ ಕಟ್ ಮಾಡಿಸ್ಕೊ. ಕರೆಂಟ್ ಶಾಕ್ ಕೊಡ್ತಾರೆ, ನರ ಕಿತ್ತಾಕ್ಬಿಡ್ತಾರೆ, ಕಿತ್ತಿಸ್ಕೊ. ಡೂ ವಾಟ್ ಯು ಲವ್ ಅನ್ನೋದನ್ನ ನೀನು ಪಾಸಿಟಿವ್ ಆದ್ರೂ ಉಪಯೋಗಿಸು, ನೆಗೆಟಿವ್ ಆದ್ರೂ ಉಪಯೋಗಿಸು. ಯಾರು ಬೇಡ ಅಂತಾರೆ? ಅಥವಾ ಡೂ ವಾಟ್ ಯು ಲವ್, ಅದಕ್ಕೆ ನನಗೆ ಆಪ್ಷನ್ ಇಲ್ಲ ಗುರುಜಿ, ನಾನು ಏನು ಮಾಡಲಿ ಅಂದರೆ, ಲವ್ ವಾಟ್ ಯು ಡೂ. ನಿನಗೇನು ಇಷ್ಟ ಬಂತು ಅದನ್ನ ಮಾಡು. ಅದು ಮಾಡಕ್ಕೆ ನಿನಗೆ ಸಾಧ್ಯವಿಲ್ಲ ಅಂದರೆ ಏನೇನು ಸಿಕ್ಕಿದೆ ಅದನ್ನಾದ್ರೂ ಲವ್ ಮಾಡು. ಅಷ್ಟೇ, ಎರಡೇ ದಾರಿ, ಪರಮ ಮಾರ್ಗಗಳಿವೆರಡು. ಡೂ ವಾಟ್ ಯು ಲವ್ ಆರ್ ಲವ್ ವಾಟ್ ಯು ಡೂ. ಅಷ್ಟೇ, ವೆರಿ ಸಿಂಪಲ್. ಈಗ ನೀನು ಮೋಸ ಮಾಡ್ತೀನಿ ಅಂದರೆ ಮಾಡಯ್ಯ, ಯಾರು ಬೇಡ ಅಂತಾರೆ? ಅಯ್ಯೋ, ರಿಸಲ್ಟ್ ಏನೇ ಬರಲಿ, ಅದು ಪಾಸಿಟಿವ್ ಬರ್ಬೋದು, ನೆಗೆಟಿವ್ ಬರ್ಬೋದು, ಲಾಭ ಆಗ್ಬೋದು, ನಷ್ಟ ಆಗ್ಬೋದು, ಜೈಲಿಗೆ ಹೋಗ್ಬೋದು, ಇಲ್ಲ ಅವ್ನು ಕ್ಷಮಿಸ್ಬಿಡ್ಬೋದು, ಅವ್ನು ಒಪ್ಕೊಂಡ್ಬಿಡ್ಬೋದು, ತಲೆ ತಗ್ಗಿಸ್ಬಿಡ್ಬೋದು, ಇಲ್ಲ ನಿನ್ನ ತಲೆನೇ ಎತ್ಬಿಡ್ಬೋದು. ಅದು ಏನಾದರೂ ಆಗ್ಬಿಡ್ಲಿ, ಮಾಡ್ಬಿಡು, ಪರವಾಗಿಲ್ಲ, ಮಾಡಿ ಅನುಭವಿಸು. ಇಲ್ಲಿ 2 ದಾರಿಗಳಿದ್ದಾವೆ. ಒಂದು ನನಗೆ ತಿಳಿದಿರೋಂಥ ದಾರಿ, ಅಂದರೆ ನಿನ್ಗೆ ಏನು ಜ್ಞಾನ ಬಂತು, ಈಗ ಅವನು ಮೋಸ ಮಾಡ್ದ, ನಾನು ಮೋಸ ಮಾಡ್ತೀನಿ, ಅದಕ್ಕೆ ನೀನು ತಿಳಿದಂಥ ಹಾದಿಯಲ್ಲಿ ನೀನು ಹೋಗ್ತಾ ಇದ್ದೀನಿ. ನನ್ನ ಹತ್ರ ಬಂದರೆ ಪೂರ್ವಾಪರಗಳನ್ನೆಲ್ಲ ಹೇಳ್ಕೊಂಡ್ರೆ ನೀನು ಯಾವ ಹಾದಿಯಲ್ಲಿ ಹೋದರೆ ಇಬ್ರಿಗೂ ಸೇಫ್ಟಿ ಅನ್ನೋದನ್ನು ನಾನು ನಿನಗೆ ತಿಳಿಸ್ತೀನಿ. ನೀನು ಬದುಕಬೇಕು, ಅವನು ಬದುಕಬೇಕು. ನೀನು ಉಳಿಬೇಕು, ಅವನು ಉಳಿಬೇಕು. ಇಲ್ಲಿ ಎಷ್ಟೋ ಜನ ಗೆಲುವು ಅಂದರೆ ಏನು ತಿಳ್ಕೊಂಬಿಟ್ಟವ್ರು, ಅವನನ್ನು ಸಾಯಿಸ್ಬಿಟ್ಟು ನಾನು ಗೆದ್ದುಬಿಡ್ಬೇಕು, ಇದು ಗೆಲುವಲ್ಲ. ಅವನು ಬದುಕಿ ನೀನು ಬದುಕೋದನ್ನ ಗೆಲುವು ಅಂತಾರೆ. ಅದರ ಒಳ ಅರ್ಥಗಳನ್ನು ತಿಳ್ಕೋಬೇಕು.